ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಇವತ್ತು ನಾವು ಬೆಳಗ್ಗೆ ಅರೌಂಡ್ 6 o'clock ಆಗಿತ್ತು. ದಾವಣಗೆರೆಗೆ ಹೊರಟಿದ್ದೀವಿ. ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ, ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ದರು ಮದುವೆ ಕರೆಯೋಕ್ಕೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ದಾವಣಗೆರೆಗೆ ಹೊರಟಿದ್ದೀವಿ. ಹಾಗೆ ಇವತ್ತು ಬಂದು ಸ್ಯಾಟರ್ಡೆ ಬೆಳಗ್ಗೆ ಮದುವೆ ಇದ್ದಿದ್ದು ಸ್ಯಾಟರ್ಡೆ ಸಂಡೇ. ಇವತ್ತು ಅಂದರೆ ಸ್ಯಾಟರ್ಡೆ ಈವ್ನಿಂಗ್ ರಿಸೆಪ್ಷನ್ ಇತ್ತು, ಹಾಗೆ ಸಂಡೇ ಮದುವೆ ಇತ್ತು. ಎಲ್ಲರೂ ನಾವು ಹೊರಟಿದ್ವಿ. ಬೆಳಗ್ಗೆ 3 ಗಂಟೆಗೇ ಎದ್ದಿದ್ದೆ ನಾನು. 5 ಗಂಟೆ ಅಷ್ಟರಲ್ಲೆಲ್ಲ ಹೊರಡೋಣ ಅಂತ ಹೇಳಿ, ಆದ್ರೂ ಆಗಲಿಲ್ಲ. ಹಾಗೆ ಅಲ್ವಾ, ನಾವೇನೋ ಅಂದ್ಕೊತೀವಿ, ಪ್ಲ್ಯಾನ್ ಯಾವಾಗಲೂ ಒಂದು ಸ್ವಲ್ಪ ಆಚೆ ಈಚೆ ಆಗೇ ಬಿಡುತ್ತೆ. ಅದರಲ್ಲೂ ನಾವು ಇಂಡಿಯನ್ಸ್ ಯಾವತ್ತೂ ಟೈಮಿಗೆ ಇರೋದಿಲ್ಲ. ಬಟ್ ಹಾಗಂತ ಏನಿಲ್ಲ, ಕೆಲವರು ನಿಜವಾಗ್ಲೂ ತುಂಬ ಪರ್ಟಿಕ್ಯುಲರ್ ಇರ್ತಾರೆ ಟೈಮಲ್ಲಿ. ಬಟ್ ನಮ್ಮ ಫ್ಯಾಮಿಲಿ ಅನ್ನೋದಕ್ಕಿಂತ ನಾನು ಒಂದು ಸ್ವಲ್ಪ ಟೈಮನ್ನು ಮ್ಯಾನೇಜ್ ಮಾಡೋದು ಕಷ್ಟ. ಸೊ ಈಗ ಆನ್ ದ ವೇ ಹೊರಟಿದ್ದೀವಿ. ಆ್ಯಂಡ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲೂ ನಮಗೊಂಚೂರು ಬಿಸಿಲು ಸಿಗಲಿಲ್ಲ, ತಂಪಾಗಿತ್ತು ವಾತಾವರಣ. ಅದರಲ್ಲೂ ಬೆಳಗ್ಗೆನೇ ಹೊರಟಿದ್ದಕ್ಕೆ ಅಂತೂ ತುಂಬಾ ಫ್ರೆಶ್ ಫೀಲ್ ಆಗ್ತಾಯಿತ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕನ್ನು ತೊಗೋತಾ ಇದ್ವಿ. ಹಾಗೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದು ಅಂದರೆ ಹೊರಗಡೆಗಲ್ಲ, ಸ್ನ್ಯಾಕ್ಸ್ ಎಲ್ಲ ನಾವು ಪ್ಯಾಕ್ ಮಾಡಿ ತೊಗೊಂಡು ಹೋಗಿದ್ವಿ. ಎಲ್ಲೂ ಹೊರಗಡೆಗೆ ನಾವು ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಅಂತ ಎಲ್ಲೂ ನಿಲ್ಲಿಸಿರಲಿಲ್ಲ. ಮಧ್ಯದಲ್ಲಿ ಹಾಗೆ ಒಂದು ಸ್ವಲ್ಪ ಲೂಡೋ ಕೂಡ ಆಟ ಆಡಿದ್ವಿ. ಏನಂದರೆ ಕಾರನ್ನು ಒಂದು ಮನೆ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ. ಬ್ಯಾಕ್ ಸೈಡ್ ಸೀಟನ್ನು ಮಡಿಸ್ಬಿಟ್ಟು ಅಲ್ಲಿ ಫುಲ್ ಬೆಡ್ ಹಾಕಿ ಕೊಟ್ಬಿಟ್ಟಿದ್ರು ರಾಹುಲು. ಯಾರಿಗಾದರೂ ಮಲಗಬೇಕು ಅಂತ ಅನಿಸಿದ್ರೆ, ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸಿದ್ರೆ ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ. ಹಾಗೆ ನಮ್ಮ ಜರ್ನಿ ಒಂಥರ ಕಾರ್ ಪಿಕ್ನಿಕ್ ಅನ್ನೋ ಥರನೇ ಆಗೋಗಿತ್ತು. ಮಧ್ಯದಲ್ಲಿ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಹಾಗೆ ಮನೆಯಿಂದನೇ ಟೀನ ಮಾಡ್ಕೊಂಡು ಬಂದಿದ್ದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಿದ್ವಿ. ಹಾಗೆ ಕಮಿಂಗ್ ಡೇ ಟೀ ಅಶ್ ನನ್ನ ಪ್ರೀತಿ ಪ್ರೇಮ ಲವ್ ಟೀ. How's the tea? Hi sir. Tea is like tea only. How's the tea? ಟೀ ಈಸ್ ಲೈಕ್ ಟೀ. ನಾನ್ ಮಾಡಿದ್ದೆ ಹೆಂಗಿದೆ ಹೇಳಿ. ಬರೇ ಫಸ್ಟ್ ಸುಳ್ಳು ಟೈಮ್ ಹೇಳು. ಲೈಫ್ ಅಲ್ಲಿ ಫಸ್ಟ್. ಬರೇ ಸುಳ್ಳು ಹೇಳು. ಯಾಕೆ ರಚ್ಚು, ಎಲ್ಲ ಕ್ರೆಡಿಟ್ ನಿನಗೆ ಬೇಕು. ಯಾಕೆ ಮಾಡಿದ್ ನಾನಂದ್ರೆ ಬಟ್ಟೆ ಮೇಲೆ ಚಲ್ ಮಾಡಿದ್ ನಾನಂದ್ರೆ ಕ್ರೆಡಿಟ್ ನಾನೇ ತಾನೇ ತಗೊಳತ್ತ. ಸುಳ್ಳು ಹೇಳೋದನ್ನ ನಿನ್ನ ಹತ್ರ ಕಲಿಬೇಕು ನೋಡ್ರಚ್ಚು. ನಾನು ಎಷ್ಟು ತರ ಅಡ್ಗೆ ಮಾಡ್ತೇನೆ, ಮತ್ತೆ ದಿನಾನು ಟೀ ಮಾಡ್ತೇನೆ ತರಮ್ಮ. ಟೀ ಕಾಫಿ ನಾವು ದಿನ ಟೀ ಕಾಫಿನ ಕುಡಿಯಲ್ಲ. ನೀನು ಅದ ಹೆಂಗ್ ಮಾಡ್ಬಿಡ್ತೀಯ? ಟೀ ಕಾಫಿ ನೀನು ಮಾಡಿ ಹಸುಗೆ ಹಾಕ್ತೇನೆ ನಾನು. ಹಸು ಹಿಂಗೆ ಕುಡಿಯುತ್ತೆ, ಅದರದೇ ಹಾಲು ಅದು ಗೊತ್ತು, ಅದಕ್ಕೆ ಅದ್ರದ್ದ ಹಾಲು ಅದಕ್ಕೆ ಕೊಡ್ತೇನೆ ನಾನು. ಹಸು ಹಾಲು ಕುಡಿಯೋಣ. ಹಾಲು ಕುಡಿಯಲ್ಲ, ಅದಕ್ಕೆ ನಾನು ಬೇಕಂತ ಕುಡಿಸ್ತೀನಿ. ಹೆಂಗೆ ಮಮ್ಮಿ ಅದ ನನಗೆ ಉಪ್ಪಿಟ್ಟು ತಿನ್ನಿಸ್ತಾರಲ್ಲ ಹಂಗೆ. ಹೆಂಗೆ ಬರ್ತಾ ಇದೆ ಫೀಲ್? ನಮ್ಮ ಮನೆನ ಓಡಿಸ್ತಾ ಇರೋದು ನೋಡಿ. ವೆರಿ ನೈಸ್. ವಿ ಆರ್ ಇನ್ ಚಿತ್ರದುರ್ಗ. ಪೀಪಲ್ಸ್ ಫ್ಯಾನು ಇದೆ. ಪೀಪಲ್ಸ್ ಅಲ್ಲ, ಅದಕ್ಕೆ ಪೀಪಲ್ಸ್ ಅಂತ ಇರೋದು. ಹೆಂಗೆ ಚಿಲ್ಡ್ರನಿಗೆ ಚಿಲ್ಡ್ರನ್ಸ್ ಹೇಳ್ತೀನಲ್ಲ ನೋಡಿ. ಫ್ಯಾನ್, ಸೋ ಮೆನಿ ಫ್ಯಾನ್, ವೆರಿ ಟ್ರಕ್, ಎವ್ರಿಥಿಂಗ್ ಪ್ಲಾಂಟ್. ಮೈ ಫಾದರ್ ವೆರಿ ಹ್ಯಾಂಡ್ಸಮ್, ಸ್ಮಾರ್ಟ್, young 24-year-old father. Oh, muscles, dumbbells. You make it ulta. Ulta ಮಾಡ್ರಚ್ಚು. I will show our house as a bed. Room tour. House tour. ಬ್ಯಾಗ್ ಇದೆ. ಆಮೇಲೆ ಇಲ್ಲಿ ನಮ್ದು ಚಪ್ಪಲಿ ಇದೆ ದಿನಾನು ಹಾಕೋಣಕ್ಕೆ. ಆಮೇಲೆ ಇಲ್ಲಿ ಈ ಬ್ಯಾಗ್ ಕೆಳಗಡೆ ಸೂಟ್ ಕೇಸ್ ಇದೆ.
ಇಲ್ಲಿ ನಂದು ಚಿಕ್ಕಣ್ಣ ಸ್ಮಾಲ್ ಬ್ರದರ್ ಎಂಜಾಯಿಂಗ್ ದ ಔಟ್ಸೈಡ್ ವ್ಯೂ ಓವರ್ ಹಿಯರ್. ಆಮೇಲೆ ಇಲ್ಲಿ ನನ್ನಮ್ಮ ಇದು ಜನರು ನಿಜ ನನ್ನ ಚಿಕ್ಕಣ್ಣ. ಓ ಮೈ ಗಾಡ್ ಫ್ಯಾನ್. ಯಾರಾದ್ರೂ ಹೇಳ್ಬೋದಾ ಫ್ಯಾನ್ ಇನ್ ಯೂಸ್ ಏನಂತ? ಎಷ್ಟು ಹಾಕೊಂಡಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಮೈ ಗಾಡ್, ಚಿತ್ರದುರ್ಗ ಎಷ್ಟು ಬ್ಯೂಟಿಫುಲ್ ಗೊತ್ತಾ ಜನರೇ? ಮೈ ನೇಮ್ ಇಸ್ ಕಿಪ್ಪಿ ಕೀರ್ತಿ. ಕಿಪ್ಪಿ ಕೀರ್ತಿ ಡಾರ್ಲಿಂಗ್. ಗುಡ್ಡನ ಮೌಂಟೇನ್ ಅದು ಮಾ? ಎವರೆಸ್ಟ್ ಅದು. ಇಲ್ಲಿ ಚಿತ್ರದುರ್ಗ ಅಲ್ಲಿ ಗುಡ್ಡ ಮೌಂಟೇನ್ ಎರಡು ಒಂದೇ ಗೊತ್ತಾ, ಅದಕ್ಕೆ ಕೇಳಿದ್ದು. ಅದಕ್ಕೆ ಎವರೆಸ್ಟ್ ಅದು. ಇಲ್ಲಿ ಚಿತ್ರದುರ್ಗ ಅಲ್ಲಿ ನಮಗೆ ಮೌಂಟ್ ಎವರೆಸ್ಟ್ ಕಾಣಿಸ್ತಾ ಇದೆ ನೋಡಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಬಿಲ್ಡಿಂಗ್ ಮೌಂಟ್ ಎವರೆಸ್ಟ್. ಆಮೇಲೆ ಈಗ ನಾವು ಕರೆಂಟ್ಲಿ ನಾವು ಕರೆಂಟ್ಲಿ ದುಬೈಯಿಂದ ಚಿತ್ರದುರ್ಗ ಅಲ್ಲಿದ್ದೀವಿ ನೋಡಿ. ರೋಡ್ ಎಷ್ಟು ಚೆನ್ನಾಗಿದೆ ಅಣ್ಣ. ನಾನ್ ಹಂಗೆ ಅಣ್ಣ, ಐ ಎಮ್ ಎವ್ರಿಥಿಂಗ್ ಓವರ್. ಬಾ ನೋಡಿ ಜನರೇ, ಫುಲ್ ಓನ್ಲಿ ಗ್ರೀನ್ ಗ್ರೀನ್. ಮಳೆನೂ ಬರಂಗಾಗಿದೆ. ಮಳೆ ಬರ್ತಾ ಇದೆ. ಆಮೇಲೆ ಜನರೇ ನೋಡಿ ಜನರೇ, ಮಳೆ ಹನಿ ಹನಿ, ರೈನ್ ಕಮ್ ಅಗೇನ್. ಇವತ್ತು ನಾವು ಟ್ರಿಪ್ ದಾವಣಗೆರೆಗೆ ಹೋಗ್ತಾ ಇದೀವಿ ಅಂತ ದೇವ್ರು ಮೋಡನ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ತುಂಬಾ ಟೈಮ್ ಆಗಿ ಮಳೆ ಬರ್ತಾ ಇದೆ, ಬಿಸಿಲಿದ್ದಿಲ್ಲ ಜಾಸ್ತಿ, ಬಿಸಿಲಿದ್ದಿಲ್ಲ, ಮಳೆ ಬಂದಿಲ್ಲ. ಈಗಲೇ ಲೈಟಾಗಿ ಬರ್ತಾ ಇದೆ ಅಷ್ಟೇ ಜನರೇ. ಈಗ ಟೈಮ್ ಎಷ್ಟು? ಟೈಮು 10:10. ನನ್ನ ಅಪ್ಪಂದು ವಾಲ್ ಪೇಪರ್ ವೆರಿ ನೈಸ್. ಸಿ ಡ್ಯಾಡಿ, ಇದು ನಮ್ಮ ಕಾರು. ಇಲ್ಲಿ ಟೈಮು, ಇದು ಡಿಸ್ಟೆನ್ಸು, ಏನೋ ಇದು ವೀಲು, ಇದು ವಾಚು, ಇದು ವೆರಿ ಸೆಕ್ಸಿ ಹ್ಯಾಂಡು. ಓ ಫ್ಯಾನ್ ಎಲ್ಲಿದೆ? ನಂಗೆ ಅನ್ಸಕ್ ಮುಂದೆ ಇದೆ ಅಂತ. ವಾವ್ ಮಾ, ನಾನು ಮಾತಾಡಿದ್ರೆ ಬರೇ ವೇಸ್ಟ್ ಮಾತಾಡ್ತೀನಿ. ಇದು ಫ್ರಂಟ್ ಅನ್ನು ಮಾಡಮ್ಮ. ಇರಿ ಡ್ಯಾಡಿ, ವೆರಿ ಗ್ರೀನ್ ಗ್ರೀನ್ ಗುಡ್ಡ ತೋರಿಸ್ತೀನಿ. ರೇನ್ ಕಮ್ ಅಗೇನ್. ಎಲ್ಲಿ ಇದು ಮಳೆ ಬರ್ತದೆ. ಸೊ ಬ್ಯಾಕ್ ಗ್ರೌಂಡ್ ಇಸ್ ಬ್ಲರ್. ನನ್ನ ಮಗಳ ಮಾತುಗಳನ್ನು ಕೇಳಿಸ್ಕೊಂಡ್ರ? ಅವಳೊಂದು ಸ್ವಲ್ಪ ತುಂಬ ಫನ್ ಕಾಮಿಡಿ. ಅವಳಿದ್ರೆ ಒಂಥರ ಆ ಜಾಗ ತುಂಬ ಖುಷಿಯಾಗಿ ಇರುತ್ತೆ, ತುಂಬ ಮಾತು ಅವಳು. ಸೊ ಹಾಗೆ ಮಾತಾಡ್ತಾ ದಾವಣಗೆರೆ ಕೂಡ ರೀಚ್ ಆಯಿತು. ಈಗ ಇದು ದಾವಣಗೆರೆ ಮುನ್ಸಿಪಾಲಿಟಿ. ಹಾಗೆ ಈ ಕಡೆ ಸೈಡ್ ನೋಡಿದ್ರೆ ದಾವಣಗೆರೆದು ರೈಲ್ವೆ ಸ್ಟೇಷನ್. ಏನೇ ಅನ್ನಿ, ನಾವು ಊರಿಗೆ ಬಂದಾಗ ಅಲ್ಲಿ ಸಿಗುವ ಒಂದು ಫೀಲಿಂಗೇ ಬೇರೆ. ಏನೋ ಒಂಥರ ನಮ್ಮ ತನ ಅನ್ನೋದು ಒಂದು ಮನಸ್ಸಿಗೆ ಬಂದುಬಿಡತ್ತೆ ಅಲ್ವಾ? ಹಾಗೆ ನನಗೂ ಆಗಿದ್ದು. ಸೊ ದಾವಣಗೆರೆ ರೀಚ್ ಆದ ತಕ್ಷಣ ನಾವು ಫಸ್ಟ್ ಹೋಗಿದ್ದು ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ. ನಾವು ರೀಚ್ ಆದಾಗ ಅರೌಂಡ್ 12:30 ಅನಿಸುತ್ತೆ. ಬೆಳಗ್ಗೆಯಿಂದ ನಾವೇನು ತಿಂಡಿ ಕೂಡ ತಿಂದಿರಲಿಲ್ಲ ಅಲ್ವಾ? ಹಾಗೆ ನಾವು ಅಂದ್ಕೊಂಡಿದ್ವಿ ಹೋದ ತಕ್ಷಣ ದೋಸೆನೇ ತಿನ್ನೋಣ, ಎಲ್ಲೂ ಏನು ತಿನ್ನೋದು ಬೇಡ ಅಂತ ಹೇಳಿ. ಹಾಗಾಗಿ ಇಲ್ಲಿಗೆ ಬಂದಿದ್ದು. ಯಾಕಂದರೆ ನೈಟ್ ರಿಸೆಪ್ಷನಲ್ಲಿ ಊಟ ಮಾಡ್ತೀವಿ, ಹಾಗೆ ನಾಳೆ ಮತ್ತೆ ಮದುವೆಯಲ್ಲಿ ಊಟ ಇರುತ್ತೆ. ಎಲ್ಲೂ ನಮಗೆ ದೋಸೆ ತಿನ್ನೋಕ್ಕೆ ಚಾನ್ಸ್ ಸಿಗೋದಿಲ್ಲ. ಆಫ್ಟರ್ 2 years ಲಾಂಗ್ ಟೈಮ್ ದಾವಣಗೆರೆ ಬಂದಿದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ವಾ? ಅದಕ್ಕೆ ದಾವಣಗೆರೆ ಬೆಣ್ಣೆ ದೋಸೆನ ಎಂಜಾಯ್ ಮಾಡಲೇಬೇಕು ಅಂತ ಇಷ್ಟೊತ್ತು ಉಪವಾಸ ಇದ್ದು ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಬೆಣ್ಣೆ ದೋಸೆನ ಎಂಜಾಯ್ ಮಾಡ್ತಾಯಿದ್ವಿ. ಸಖತ್ತಾಗಿತ್ತು. ಫಸ್ಟ್ ಸಿಂಗಲ್ ದೋಸೆನ ತೊಗೊಂಡ್ವಿ, 2 ಹೆವಿ ಆಗುತ್ತೇನೋ ಅಂತ. ಆಮೇಲೆ ನಮಗೆ ಇನ್ನೂ ಒಂದು ಬೇಕು ಅಂತ ಅನ್ನಿಸ್ತು. ಆಮೇಲೆ 2 ದೋಸೆನ ತೊಗೊಂಡು ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಯಾರಾದರೂ ದಾವಣಗೆರೆ ಕಡೆಗೆ ಹೋದರೆ ಮಿಸ್ ಮಾಡದೆ ದಾವಣಗೆರೆ ಬೆಣ್ಣೆ ದೋಸೆನ ಟ್ರೈ ಮಾಡಿ. ಶ್ರೀ ಗುರು ಕೊಟ್ಟೂರೇಶ್ವರ ತುಂಬಾ ಫೇಮಸ್. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ದೋಸೆ. ನಾವು ಯಾವಾಗ ಬಂದ್ರೂ ಇಲ್ಲೇ ಬಂದುಬಿಟ್ಟು ತಿನ್ನೋದು.
ಸೊ ಇವಾಗ ದೋಸೆ ತಿನ್ನಿಸ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನನಗೆ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಹಾಗೆ ಅಮ್ಮನ ಜೊತೆ ವಿಡಿಯೋನ ಶೂಟ್ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮದುವೆ ಎಲ್ಲ ಹೇಗಾಯಿತು, ರಿಸೆಪ್ಷನ್ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಟೇಕ್ ಕೇರ್.